ಹಿಂದಿನ ಹಳೆ ವಿಡಿಯೋಗಳಲ್ಲೆಲ್ಲ ನೀವು ಕೇಳಿದ್ದು ಏನಾಗಿದೆ ಅಂದರೆ ಅವ್ರಿಗೆ ಭಾಳ ಖುಷಿಯಾಗಿದೆ. ನೀವು ಒಳಗಡೆ ನುಗ್ಗಿ ಅನೇಕ ವಿಚಾರಗಳನ್ನ ಅವರು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮ ಇದರಲ್ಲಿ ಬಂದ ಮೇಲಂತೂ ಫೋನ್ ವಿಪರೀತ ಆಯಿತು. ನಿಮಗೆ ಇಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನಾಗ್ತಂದರೆ ಪಾಪ ಅವ್ರಿಗೆ ಯಾವುದೋ ಕೆಲವು ಮಾಹಿತಿಗಳು ಬೇಕಾಗ್ತವೆ. ಈಗ ಅವ್ರಿಗೆ ಈಗ ಗೋಲ್ಡ್ ಮೆಡಲ್ ತಗೊಂಡು ತುಂಬ ಜನ MSc ಎಲ್ಲ ಮಾಡಿ ನಿರ್ದೇಶಕರಾಗಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರದ್ದು ತಪ್ಪಲ್ಲ ಅದು, ಯಾಕೆಂದರೆ ಅವರು ವಿದ್ಯೆ ಕಲ್ತಿರೋದೇ ಕೆಮಿಕಲ್ ಫಾರ್ಮಿಂಗ್ ಫೌಂಡೇಶನ್ ಮೇಲೆ. ಆ ಕೆಮಿಕಲ್ ಬಗ್ಗೆನೇ ಮಾತಾಡ್ತಾರೆ ವಿನ ಆರ್ಗಾನಿಕ್ ಬಗ್ಗೆ ಅವ್ರು ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರು ಅವ್ರ ಸೀಟಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋಕ್ಕಾಗಲ್ಲ ಅವರು. ಮತ್ತು ಈಗೆಲ್ಲ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ತೋಟಗಳು ಡೆವಲಪ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಈಗ ಒಂದು ಏಜೆನ್ಸಿ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ನಾವು ಆ ಗಿಡ ನಟ್ಕೊಡ್ತೀವಿ, ಈ ಗಿಡ ನಟ್ಕೊಡ್ತೀವಿ, ಆ ಎಕರೆ ಬರ್ತೀವಿ, 1 ವರ್ಷ ಮೇಂಟೈನ್ ಮಾಡ್ತೀವಿ ಅಂತ. ಇದು ಒಂದು ಮೋಸದ ವ್ಯವಸ್ಥೆ ಈಗಿನ ಇದರಲ್ಲಿ ನಡೀತಾ ಇದೆ. ಅದಕ್ಕೆ ಜನರು ದಯಮಾಡಿ ಯಾರು ಅದಕ್ಕೆ ಬಲಿಯಾಗಬೇಡಿ. ಅವ್ರು ಯಾರಾದರೂ ನಿಮಗೇನಾದರೂ ನಾವು ನಿಮಗೆ ತೋಟ ಮಾಡಿಕೊಡ್ತೀವಿ, ನಿಮ್ಮ ಇದನ್ನ ವ್ಯವಸ್ಥೆ ಈಗಿನ ಇದರಲ್ಲಿ ನಡೀತಾ ಇದೆ. ಅದಕ್ಕೆ ಜನರು ದಯಮಾಡಿ ಯಾರು ಅದಕ್ಕೆ ಬಲಿಯಾಗಬೇಡಿ. ಅವ್ರು ಯಾರಾದರೂ ನಿಮಗೇನಾದರೂ ನಾವು ನಿಮಗೆ ತೋಟ ಮಾಡಿಕೊಡ್ತೀವಿ, ನಿಮ್ಮ ಇದನ್ನ ಡೆವಲಪ್ ಮಾಡಿಕೊಡ್ತೀವಿ ಅಂದರೆ ನೀವು ಎಲ್ಲಿ ಮಾಡಿದ್ದೀರಿ ಅಂತ ಕೇಳಿ, ಅವ್ರನ್ನ ಪ್ರಶ್ನೆ ಕೇಳಿ. ಅವರು ಹೈದರಾಬಾದೋ ಅಥವಾ ಏನಾದರೂ ವಿಶಾಖಪಟ್ಟಣನೋ ಅಥವಾ ಕೇರಳದ ರಾಜ್ಯದಲ್ಲೋ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಸರು ಹೇಳಿದ್ರೆ ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ. ಕರ್ನಾಟಕದಲ್ಲೇ ಅವ್ರು ನಿಮ್ಮ ಪಕ್ಕದಲ್ಲಿ ಎಲ್ಲರೂ ಮಾಡಿರೋ ತೋಟ ಇದ್ದರೆ ದಯಮಾಡಿ ಅದನ್ನು ಒಂದು ಸಲ ಹೋಗಿ ನೋಡಿ, ಆಮೇಲೆ ನೀವು ಅದನ್ನು ತೀರ್ಮಾನ ಮಾಡಿ. ಯಾರ್ಯಾರೋ ಬಂದು ಆಲ್ಬಮು ಮತ್ತು ತುಂಬ ಹೈ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷೆಲ್ಲ ಮಾತಾಡಿ ತುಂಬ ಜನನ ದಾರಿ ತಪ್ಪಿಸಿರೋರು ತುಂಬ ಜನ ಇದ್ದಾರೆ. ಅದಕ್ಕೆಲ್ಲ ನೀವು ಬಲಿಯಾಗಬೇಡಿ. ಅವ್ರು ಮಾಡಿರೋದು ಇದ್ರೂ ಅವ್ರನ್ನ ನೀವು ಅದನ್ನು ಹೋಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಗೆ ವಿಷ ಅಂತೂ ಹಾಕ್ಬೇಡಿ. ನೀವು ವಿಷ ಹಾಕ್ತೀನಿ ಅಂದರೆ ನನ್ನ ಹತ್ರ ಯಾರೂ ದಯಮಾಡಿ ಕೃಷಿ ಐಡಿಯಾ ಕೇಳೋಕ್ಕೆ ಬರಬೇಡಿ. ಏನು ಇಲ್ದೇ ನೋಡಿದ್ವಿ, ಬೇಕಾದರೆ ನೀವೇ ಎಕ್ಸಾಂಪಲ್ ಕೇಳಿ ನೋಡಿ. ಈಗ ಅವ್ರಿಗೆ ಒಂದು ಐಡಿಯಾ ಕೇಳೋಕ್ಕೆ ಬರಬೇಡಿ. ಏನು ಇಲ್ದೇ ನೋಡಿದ್ವಿ, ಬೇಕಾದರೆ ನೀವೇ ಎಕ್ಸಾಂಪಲ್ ಕೇಳಿ ನೋಡಿ. ಈಗ ಅವ್ರಿಗೆ ಒಂದು 7-8 ತಿಂಗಳಿಂದ ಈ ಭೂಮಿಗೆ ಏನಾದರೂ ಅವರು ಹಾಕಿದಾರ, ಮತ್ತು ಅವ್ರಿಗೊಂದು ಈ ಥರದ ತೋಟ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿತ್ತಾ. ಫಸ್ಟ್ ದಿನ ಬಂದು ಮಾತಾಡೋವಾಗಲೇ ನಾನು ಕೆಲವು ವಿಚಾರನ ಹೇಳಿದ್ದೆ ಅವ್ರಿಗೆ. ಆದರೆ ಅವ್ರಿಗೆಲ್ಲ ಅದು ಆಶ್ಚರ್ಯವಾಗಿದ್ದಿರ್ಬೋದು. ನಿಮ್ಮ ತೋಟನ ವಾರಕ್ಕೆ 1 ದಿನ 2 ದಿನ ದಾರಿಲಿ ತಿರುಗಾಡೋರು ಕಾರ್ ನಿಲ್ಲಿಸಿ ನಿಮ್ಮ ತೋಟನ ಬಂದು ನೋಡಬೇಕು, ಆ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ.